ಅದನ್ನು ವಿವರಿಸ್ತಾ ಇದ್ರು. ನಮ್ಮ ಜೊತೆ ಚಿತ್ರನಟಿ ತಾರಾ ಅವರಿದ್ದಾರೆ. ತಾರಾ ಅವರೇ ನಮಸ್ಕಾರ. ನಮಸ್ಕಾರ ಅಮ್ಮ. ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದು ಬಹಳ ದೊಡ್ಡ ನಷ್ಟ. ಯಾವ ರೀತಿ ಸ್ಮರಿಸ್ತೀರಿ ಮ್ಯಾಮ್ ಅವರನ್ನ ಈ ಸಂದರ್ಭದಲ್ಲಿ? ನಾನೊಬ್ಬ ಸಿನಿಮಾ ಕಲಾವಿದೆಯಾಗಿ ಸಿನಿಮಾ ರಂಗಕ್ಕೂ ಕೂಡ ಅಷ್ಟೇ ನಷ್ಟ. ಯಾಕಂತಂದ್ರೆ ನಾನು ಅವರ ಮತದಾನ ಅವರ ಕಾದಂಬರಿಯಲ್ಲಿ ಪಾತ್ರ ಮಾಡಿದ್ದೇನೆ, ಮುಖ್ಯ ಪಾತ್ರ ಮಾಡಿದ್ದೇನೆ, ನಾಯಕಿಯ ಪಾತ್ರ ಮಾಡಿದ್ದೇನೆ. ನನಗೆ ಆ ಸಮಯದಲ್ಲಿ ಅವರನ್ನ ನಾನು ಭೇಟಿ ಮಾಡಿದ್ದೀನಿ, ಒಂದೇ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ, ಸಿನಿಮಾ ನೋಡಿದ್ಮೇಲೆ ಜೊತೆಲಿ ಮಾತನಾಡಿದ್ದೀನಿ. ಆ ಥರದಲ್ಲಿ ಅಷ್ಟು ಬಿಟ್ಟು ನಂಗೆ ಬೇರೆ ಒಡನಾಟಗಳು ಖಂಡಿತವಾಗ್ಲೂ ಅವ್ರ ಜೊತೆ ಅಷ್ಟೊಂದಿಲ್ಲ. ಅಂದ್ರೆ ನಾನೊಂದೆರಡು ಕಾರ್ಯಕ್ರಮಗಳಲ್ಲಿ ಸಿಕ್ಕಿದ್ದೇನೆ, ಅವ್ರ ಜೊತೆ ಮಾತನಾಡಿದ್ದೇನೆ ಅಂತ ಅವ್ರು ಯಾವಾಗ್ಲೂ ನನ್ನ ನೋಡಿದ ತಕ್ಷಣ ಮತದಾನ ನಮ್ಮ ಹುಡುಗಿ ಅಂತ ಆತರ ಮಾತಾಡಿಸ್ತಾ ಇದ್ದಿದ್ದು. ನನಗೆ ಅವರ ಪುಸ್ತಕ ಅಫ್ಕೋರ್ಸ್ ಹಲವಾರು ಪುಸ್ತಕಗಳನ್ನ ಅವರ ಸಾಹಿತ್ಯ ಮಾತಾಡಿದ್ದೀನಿ, ಓದಿದ್ದೀನಿ, ಸಾರಿ. ಅದ್ರಲ್ಲಿ ನನಗೆ ತುಂಬಾ ಇಷ್ಟವಾದ ಪರ್ವ ಬಂದಾಗ ತುಂಬಾ ಅಪೋಸಿಷನ್ಸ್ಗಳು ಎಲ್ಲ ಇದ್ವು ಆ ಪುಸ್ತಕ ರಿಲೀಸ್ ಆದಾಗ. ಅದು ಹಾಗೆ, ಅದು ಹೀಗೆ, ಅದು ತುಂಬಾ ಇದಾಗಿ ಬರ್ತಿದ್ದಾರೆ, ಹಾಗೆ ಬರ್ತಿದ್ದಾರೆ. ಬಟ್ ನನಗೆ 2-3 ಸತಿ ಅದನ್ನ ನನ್ ಒಂದು ಆಶ್ಚರ್ಯ ಅನ್ಸೋದು, ಇವರ ಕಾದಂಬರಿಗಳನ್ನೆಲ್ಲ ಓದುವಾಗ ಒಂದೊಂದ್ ಸತಿ ಓದುವಾಗ್ಲೂ ನಾವು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ಬಹುದು. ಆ ರೀತಿಯ ಒಂದು ಕಾದಂಬರಿಗಳು ಬರ್ತವೆ. ಯಾಕಂದ್ರೆ ನನಗೆ ಮತದಾನ ಮಾಡುವಾಗ ಅವರು ನನಗೆ ತುಂಬಾ ಸೀರಿಯಸ್ ಆಗಿ ಕೇಳಿದ್ರು, ಓದಿದೀಯೇನಮ್ಮ ಪುಸ್ತಕನ ನೀನು ಅಂತ ಕೇಳಿದ್ರು. ಯಾಕಂದ್ರೆ ನಮ್ಗೇನು ಅಂದ್ರೆ ಸಿನಿಮಾ ಕಲಾವಿದರಿಗೆ ತುಂಬಾ ಕಾದಂಬರಿ ಆಧಾರಿತ ಸಿನಿಮಾಗಳ ಮಾಡಿದ್ರೂ ಕೂಡ ನಮ್ಗೇನು ಕಾದಂಬರಿಗಳನ್ನ ಓದಿ ಅಂತ ಯಾವುದೇ ನಿರ್ದೇಶಕರು ಹೇಳೋದೆಲ್ಲ ತುಂಬಾ ವಿರಳ, ಬಹಳ ಕಡಿಮೆ ಜನ ನೀವು ಕಾದಂಬರಿನೂ ಓದಿ ಅಂತ ಹೇಳೋದು. ಅದು ನಾನು ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಾನೂರು ಸುಬ್ಬಮ್ಮ ಹೆಗರತಿ ಪಿಕ್ಚರ್ ಎಲ್ಲ ಮಾಡಾದ್ಮೇಲೆ ನಾನು ಸ್ವಲ್ಪ ಓದೋದ್ರ ಹುಚ್ಚು ಬೆಳೆಸ್ಕೊಂಡಿದ್ದೆ. ಆವಾಗ ನಾನಂದ್ರೆ ಇಲ್ಲ ಖಂಡಿತ ಓದಿದ್ದೀನಿ ಅಂತ ಹೇಳಿ, ಸರಿ ಆ ಪುಸ್ತಕದ ಚೆನ್ನಾಗಿ ಇನ್ನೊಂದ್ಸತಿ ಓದ್ಕೊಂಡ್ಬಿಡು, ಅದ್ರಲ್ಲಿ ಏನಿರುತ್ತೋ ಅದೇ ಇರುತ್ತೆ ಅಂತ ಹೇಳಿದ್ರು. ಅದರ ನಿರ್ದೇಶಕರು ಟಿ.ಎನ್. ಸೀತಾರಾಮ್ ಅವರ ಫಸ್ಟ್ ಸಿನಿಮಾ ಅದು. ಅಂದ್ರೆ ಒಂದು ರೀತಿಯಾಗಿ ಒಬ್ಬ ರೈಟರು ಎಚ್ಚರಿಕೆ ಕೊಟ್ಟಂಗೂ ಇರುತ್ತೆ, ಏನ್ ಬದಲಾಯಿಸಬಾರ್ದು ಅಂತಾನೂ ಇರುತ್ತೆ. ಬಟ್ ಅದ್ರಲ್ಲಿ ಹಾಗೆ ಇರುತ್ತೆ ಅನ್ನೋದು ಕೂಡ ಒಂದ್ ರೀತಿ, 2 ರೀತಿಯಲ್ಲಿತ್ತು. ಅಫ್ಕೋರ್ಸ್ ಸೀತಾರಾಮ್ ಅವರೆಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಅದೆಲ್ಲ ಮಾಡಿದ್ದಾರೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂತು. ಆ ಸಿನಿಮಾ ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಳ್ತು, ಅದೊಂಥರ ಇತಿಹಾಸ ಸೃಷ್ಟಿ ಮಾಡಿದಂತ ಸಿನಿಮಾ. ನನಗೆ ಅಷ್ಟು ಒಡನಾಟ ಇದೆ ಅಮ್ಮ. ಅವರ ಪುಸ್ತಕಗಳನ್ನ ಓದುವಂತ ಅಭ್ಯಾಸ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಅವರು ಪ್ರತಿಯೊಬ್ಬ ಸಾಹಿತಿಗಳ ಪುಸ್ತಕಗಳು ಹಾಗೆ. ಅದರಲ್ಲಿ ಹೆಚ್ಚು ಕಾಡುವಂಥದ್ದು ಭೈರಪ್ಪನವ್ರದ್ದು ಯಾಕಾಗತ್ತೆ ಅಂದ್ರೆ ಪ್ರತಿ ಸತಿ ಓದಿದಾಗ್ಲೂ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೋಬಹುದು ನಾವು. ಬೇರೆ 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 ರೀತಿ ತರ ಗೃಹಭಂಗ ಕಾದಂಬರಿ ಓದ್ತಾ ಇರ್ಬೇಕಾದ್ರೆ ಅದನ್ನ ಸೀರೀಸ್ ಮಾಡಿದ ಕಾಸರವಳ್ಳಿ ಸೀರೀಸ್ ನೋಡಿದಾಗ್ಲೂ ಮತ್ತೆ ಆ ಪುಸ್ತಕ ಏನೋ ಒಂಥರ ಅನಿಸ್ತಿತ್ತು ನನಗೆ. ಪುಸ್ತಕವೇ ಬೇರೆ ಅನಿಸ್ತಿತ್ತು, ಸೀರಿಯಲ್ಲೇ ಬೇರೆ ಅನಿಸ್ತಿತ್ತು. ಅಂದ್ರೆ ತುಂಬಾ ಒಂಥರ ಖುಷಿ ಕೊಡೋದು. ಎರಡು ಕೃತಿಗಳು ಕೂಡ ನಂಗೆ ತುಂಬಾ ಖುಷಿ ಕೊಡ್ತು. ಸೊ ಹಂಗಾಗಿ ಮತ್ತೆ ನನಗೆ ಇಷ್ಟ, ಅದೇ ಹೇಳಿದೆ, ಪರ್ವ ನನಗೆ ತುಂಬಾ ಕಾಡಿದಂತ ಒಂದು ಪುಸ್ತಕ ಆವಾಗ ಆ ಟೈಮಲ್ಲಿ. ಯಾಕಂದ್ರೆ ಅದು ಕಾದು ತಗೊಂಡಿದ್ದ ಪುಸ್ತಕ ಅದು. ಬಟ್ ಇದು ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲಮ್ಮ, ಸಿನಿಮಾ ಲೋಕಕ್ಕೂ ಕೂಡ ಅಷ್ಟೇ ನಷ್ಟ. ಬಟ್ ಇಡೀ ನಮ್ಮ ರಾಜ್ಯಕ್ಕೆ ಮುಕುಟಮಣಿ ಇದ್ದ ಹಾಗೆ ಒಂಥರ ತುಂಬಾ ತುಂಬಾ ದುಃಖ ಆಗುತ್ತೆ. ಅಫ್ಕೋರ್ಸ್ ನಮ್ಗೆಲ್ರಿಗೂ ಗೊತ್ತು, ಅವರು ವಯೋವೃದ್ಧರು, ಅವರು ಹುಷಾರಿಲ್ಲ, ಅದೆಲ್ಲವೂ ಗೊತ್ತಿದ್ರು ಸಹ ಏನೋ ಒಂಥರ ಸಂಕಟ, ಅಯ್ಯೋ ಏನಪ್ಪಾ ಅಂತ. ಬಟ್ ನಾನು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಮ್ಮ. ಯಾಕಂತಂದ್ರೆ ಇಂಥ ಮಹನೀಯರ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ, ಅವರ ಬಗ್ಗೆ ಹೇಳ್ತಾನೆ, ಅವರ ವೃತ್ತಿ ಜೀವನ ಬಗ್ಗೆ ಅಥವಾ ಅವರ ಬಾಲ್ಯದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು. ನಿಮ್ಗೆ ಸಿಗುತ್ತೋ ಏನೋ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಬಿಕಾಸ್ ವಿ ಹ್ಯಾವ್ ಸೀನ್ ದಟ್ ಡಾಕ್ಯುಮೆಂಟ್ರಿ, ನಾನು ನೋಡಿದ್ದೀನಿ ಅದನ್ನ. ಸೊ ಅದ ಸಿಕ್ಕಿದ್ರೆ ತುಂಬಾ ನಿಮ್ಗೂ ಯೂಸ್ ಆಗುತ್ತೆ ಒಂಥರ ಅವ್ರದ್ದು ಫುಲ್. ಖಂಡಿತ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.